ಭಾರತಕ್ಕೆ ಬರುತ್ತಿದ್ದ ನೌಕೆಯ ಮೇಲೆ ಇರಾನ್ನ ದಾಳಿ. A cargo vessel bound for India has come under attack in one of the world's most critical maritime corridors as tensions in the Middle East. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತದ ಗುಜರಾತಿನ ಕಂಡ್ಲಾ ಬಂದರಿಗೆ ಬರುತ್ತಿದ್ದ ಥಾಯ್ ಹಡಗಿನ ಮೇಲೆ ಇರಾನ್ನ ಡ್ರೋನ್ ದಾಳಿ ನಡೆಸಿದೆ. ದಾಳಿಯ ಬೆನ್ನಲ್ಲೇ ಹಡಗಿನಲ್ಲಿ ಭಾರೀ ಪ್ರಮಾಣದ ಬೆಂಕಿ ಹೊತ್ತಿಕೊಂಡಿದೆ. ಈ ಘಟನೆಯಲ್ಲಿ ಸುಮಾರು 20 ಸಿಬ್ಬಂದಿಗಳನ್ನು ರಕ್ಷಿಸಲಾಗಿದೆ. ಆದರೆ ಇಬ್ಬರು ಮೃತಪಟ್ಟಿದ್ದು, ಒಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ದಾಳಿಗೆ ಒಳಗಾದ ನೌಕೆಯನ್ನ ಫ್ರೆಶಿಯಸ್ ಶಿಪ್ಪಿಂಗ್ ಫಿಸಿಯಲ್ ಒಡೆತನದ ಬೃಹತ್ ಸರಕು ಸಾಗಣೆ ಹಡಗು ಮಯೂರಿ ನಾರಿ ಎಂದು ಗುರುತಿಸಲಾಗಿದೆ. ಈ ಹಡಗು ಅರಬ್ ಸಂಯುಕ್ತ ಸಂಸ್ಥಾನದಿಂದ ಖಲೀಫಾ ಬಂದರಿನಿಂದ ಹೊರಟು ಭಾರತದ ಕಂಡ್ಲಾ ಬಂದರಿಗೆ ತೆರಳುತ್ತಿತ್ತು. ಹಡಗು ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ವೇಳೆ ಇರಾನ್ ದಾಳಿ ನಡೆಸಿದೆ. ಈ ಹಡಗು ಇರಾನ್ನ IRGC ನೌಕಾಪಡೆ ನೀಡಿದ ಎಚ್ಚರಿಕೆಯನ್ನ ಕಡೆಗಣಿಸಿದ್ದವು. ಹೀಗಾಗಿ ದಾಳಿ ನಡೆಸಲಾಗಿದೆ ಎಂದು ಇರಾನ್ನ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. The USS Abraham Lincoln aircraft carrier of the US military was attacked with 4 cruise missiles. US bases in the region were attacked repeatedly. ದಾಳಿಗೆ ಒಳಗಾದ ಹಡಗು ಸುಮಾರು 178 ಮೀಟರ್ ಉದ್ದವಿದ್ದು 30,000 ಟನ್ ತೂಕದ ಸರಕುಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಭಾರತದತ್ತ ಬರುತ್ತಿದ್ದ ಥಾಯ್ ಹಡಗಿನ ಮೇಲೆ ನಡೆದ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಬಗ್ಗೆ ಹೇಳಿಕೆ ನೀಡಿದ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನೌಕೆಗಳ ಮೇಲಿನ ದಾಳಿಯು ಮಧ್ಯಪ್ರಾಚ್ಯದ ಸಂಘರ್ಷವನ್ನ ಅಪಾಯಕಾರಿ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ಎಚ್ಚರಿಸಿದೆ.